ಈಗ ಎಲ್ಲರೂ ಫಾರ್ಮಲ್ ಇದ್ದಾರೆ ಅಂತ ನೀವು ಹೇಳ್ತಿದ್ದಕ್ಕೆ ಆ್ಯಡ್ ಮಾಡೋದಾದ್ರೆ ಫಿಲ್ ಸಾಲ್ಟ್ ತುಂಬಾ ಚೆನ್ನಾಗೇ ಆಡ್ತಾ ಇದ್ರು. ಸಾಲ್ಟ್ ಆಡಿದ್ರೆ ಒಂದಷ್ಟು ಹೊತ್ತಿಗೆನೆ ಪವರ್ ಪ್ಲೇ ಹೊತ್ತಿಗೆನೆ ಅಪೋಸಿಷನ್ ಟೀಮ್ ಇಂದ ನಮ್ ಕಡೆಗೆ ಮ್ಯಾಚ್ ಅನ್ನು ತಗೋಬರುವಂತ ಪ್ಲೇಯರ್. ಪಾಪ ಜ್ವರ ಬಂದ್ಬಿಟ್ಟಿದೆ. ಅವ್ರ ಜಾಗದಲ್ಲಿ ಬಂದಂತಹ ಬೇತೆಲ್ ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವ್ರಿಗೆ ಹೇಗ್ ಸಾಲ್ಟ್ ಅನ್ನು ಒಳಗ್ ತಗೋಬರೋದಪ್ಪ ಅಂತ ಇವಾಗ ಚಿಂತೆ. ಯಾಕೆಂದ್ರೆ ಫಾರಿನ್ ಪ್ಲೇಯರ್ಸ್ 4 ಜನ ಬೇತೆಲ್ ಅನ್ನ ಕೂರಿಸ್ಬೇಕಾಗತ್ತೆ. ಇವಾಗ ಹೇಸಲ್ ಹುಡ್ದು ಅದೇ ಕಥೆ. ಅಂದ್ರೆ ಇವಾಗ ಕೋಚ್ಗಳಿಗೆ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ. ಅಂದ್ರೆ ಅಂದ್ರೆ ನೋಡೋರು ನಮಗೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಇವ್ರು ತಗೋತಾರೆ ಕಾಲ್ನ ಅಂತ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಪಿನ್ ಸಾಲ್ಟ್ ಅವ್ನ್ ಫಾರ್ಮ್ ಇಲ್ದೆ ಆಚೆ ಕೂತಿಲ್ಲ, ಜ್ವರ ಬಂದ್ ಕೂತಿದ್ದಾರೆ. ಇವಾಗ ಹೆಂಗಿದ್ರೆ ಅಂದ್ರೆ ಶಫರ್ಡ್ ಅಂತವ್ರು ಇವಾಗ ಅವ್ರನ್ನ ನೋಡಿದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೂರ್ಸಕ್ ಯಾರ ಕೈಲೂ ಆಗಲ್ಲ, ರಿಪ್ಲೇಸ್ ಮಾಡಕ್ಕೂ ಇಲ್ಲ, ಆ ತರ ಆಡಿದ್ದಾರೆ. ಅದ್ ನೆಕ್ಸ್ಟ್ ಹೆಂಗ್ ತಗೋತಾರ ಗೊತ್ತಿಲ್ಲ. ಆ ಕಾಲ್ನ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ. ನನಗೆ ತುಂಬಾ ಕುತೂಹಲ ಇರೋದು ಹೇಸಲ್ ವುಡ್ ಅವ್ರನ್ನ ಒಳಗ್ ತಗೊಂಡ್ಬರ್ತಾರಂತ. ಯಾಕಂದ್ರೆ NGD ಮೊನ್ನೆ ಸಿಕ್ಕಿದ್ ಒಂದ್ ಚಾನ್ಸ್ ಅಲ್ಲೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಹೌದು, ಹೇಸಲ್ ವುಡ್ ಜ್ವರ, ಅದರಿಂದ ಅವ್ರು ಆಡಕ್ ಆಗ್ಲಿಲ್ಲ, ಓಕೆ. ಬಟ್ ನೆಕ್ಸ್ಟ್ ಮ್ಯಾಚ್ ಹೊತ್ತಿಗೆ ರೆಡಿ ಇರ್ತಾರೆ, ಕಂಪಲ್ಸರಿ ಅವ್ರನ್ನ ತಗೊಳ್ಳೇಬೇಕು. ಹೇಸಲ್ ವುಡ್ ಅನ್ನ ಆಡಿಸ್ತಾರೆ. ಯಾಕಂದ್ರೆ ಅವರು ಪರ್ಫಾರ್ಮ್ ಮಾಡಿರೋದು ಹೇಗಿದೆ. ಅದರಲ್ಲೂ ಮೋಸ್ಟ್ ಡಾಟ್ ಬಾಲ್ಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರೆ ಅವರು. ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಅಲ್ಲೂ ಸೆಕೆಂಡ್, ಪರ್ಪಲ್ ಕ್ಯಾಪ್ ರೇಸ್ ಅಲ್ಲೂ ಕೂಡ ಸೆಕೆಂಡ್ ಇದ್ದಾರೆ. ಈ ಸಲ ಆ ತರ ಕನ್ಸಿಡರ್ ಮಾಡಿದ್ರೆ ನಾವು ಪರ್ಪಲ್ ಕ್ಯಾಪ್, ಆರೆಂಜ್ ಕ್ಯಾಪ್ ಎಲ್ಲ ನಮ್ಮ RCB ನಲ್ಲೇ ಇತ್ತು. ಪ್ರತಿ ಮ್ಯಾಚ್ಗೂ ಚೇಂಜ್ ಆಗ್ತಿದೆ ಅನ್ನೋದ್ ಬಿಟ್ರೆ ನಾವೇ ಕಾಂಪಿಟೇಟರ್ ಅದಕ್ಕೆ. ಹೌದು, ಆ ಪರ್ಪಲ್ ಕ್ಯಾಪ್ ಮತ್ತೆ ಆರೆಂಜ್ ಕ್ಯಾಪ್ ಅಲ್ಲಿ ನಮ್ಮಿಬ್ರು ಈಗ್ಲೂ ಇದಾರೆ, ಟಾಪ್ 5 ಅಲ್ಲಿ ಈಗ್ಲೂ ಇದಾರೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಬಟ್ ಆ ಟಾಪ್ ಇಂದ ಸ್ವಲ್ಪ ಹೇಸಲ್ ವುಡ್ ಮೊನ್ನೆ ಆಡಿದ್ರೆ ಅವ್ರ ಟಾಪ್ ಹೋಗಿರ್ತಿದ್ರೇನೋ ಹಂಗ ಅನ್ನಿಸ್ತಾ ಇದೆ. ಮತ್ತೆ ಇನ್ನೊಂದು ಹೋಮ್ ಅಡ್ವಾಂಟೇಜ್. ಯಾಕೆಂತಂದ್ರೆ RCB ಸತತವಾಗಿ 4 ಮ್ಯಾಚ್ ಅನ್ನ ಹೋಮ್ ಅಲ್ಲಿ ಸೋತು ಅಯ್ಯೋ ಇಲ್ಲಿ ನಮಗೇನೋ ಮಿಸ್ ಆಗುತ್ತೇನೋ ಅನ್ನೋ ಫೀಲಿಂಗ್ ಅಲ್ಲಿ ಇದ್ರು. ಐ ಥಿಂಕ್ 3 ಮ್ಯಾಚ್ ಅನ್ನು ಸತತ ಸೋತಿದ್ರು, ಆ ಫೀಲಿಂಗ್ ಅಲ್ಲಿ ಇದ್ರು. ಬಟ್ ಇವಾಗ ಹೋಮ್ ಅಲ್ಲಿ 2 ಮ್ಯಾಚ್ ಗೆದ್ದಿರೋದ್ರಿಂದ ಐ ಥಿಂಕ್ ಇವಾಗ ಅದೆಲ್ಲ ಮೈಂಡ್ ಅಲ್ಲಿ ಇರಲ್ಲ. ಅವೇ ಮ್ಯಾಚ್ ನಾವು ಗೆಲ್ತಾ ಇದೀವಿ. ಯಾಕಂದ್ರೆ ನೆಕ್ಸ್ಟ್ 3 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಹೊರಗಿರುತ್ತೆ, 2 ಮ್ಯಾಚ್ ನಮ್ ಚಿನ್ಸ್ವಾಮಿಲೇ ಇರುತ್ತೆ. ಅದು RCB ಈಗ ನೆಗೆಟಿವ್ ಅಂತ ನಂಗೆ ಅನಿಸ್ತಿಲ್ಲ. ಏನ್ ಹೇಳ್ತೀರಿ? ಇಲ್ಲ, ಖಂಡಿತ ನೆಗೆಟಿವ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂಚೆ ಸೋತಿರೋದಕ್ಕೆ ಒಂದಷ್ಟು ಕಾರಣಗಳಿದೆ ನಮ್ಮ ಟೀಮ್ಗೆ. ಅಂದ್ರೆ ಒಂದು ಮ್ಯಾಚ್ ಮಳೆ ಬಂದು 14 ಓವರ್ಸ್ ಆಯ್ತು, ಒಂದಷ್ಟು ಪ್ರಾಬ್ಲಮ್ಗಳಾಯ್ತು. ಟಾಸ್ ಸೋತಿದ್ದು, ಮಳೆ ಮ್ಯಾಚ್ ಅಲ್ಲಿ ಟಾಸ್ ಸೋಲೋದು ನಿಮ್ಗೂ ಗೊತ್ತು, ಒಬ್ಬ ಕ್ರಿಕೆಟರ್ ಆಗಿ ಎಷ್ಟು ಡಿಸ್ಅಡ್ವಾಂಟೇಜ್ ಅಂತ. ಹಾಗಾಗಿ ನನಗೆ ಅಂದ್ರೆ ಈಗ ಒಂದ್ ಫಾರ್ಮ್ ಅಲ್ಲಿ ಇರೋದು, ಒಂದ್ ಇದ್ರಲ್ಲಿ ಒಂದ್ ಫ್ಲೋ ನಲ್ಲಿ ಇದಾರಲ್ಲ, ಖಂಡಿತ ಗೆಲ್ತಾರೆ. ಅಂದ್ರೆ ಯಾವ್ದು ಕಾಂಪಿಟೇಷನ್ ಟೀಮ್ ಗಳ ಮೇಲೆ ಇಲ್ಲ ನಮ್ ಟೀಮ್. ಈಗ ಯಾಕೆ ಅಂದ್ರೆ ಚೆನ್ನೈ ಆಲ್ರೆಡಿ ಅವರು ಫಾರ್ಮ್ ಅಲ್ಲಿ ಇಲ್ಲ, ಆಡ್ತಾ ಇಲ್ಲ, ಮತ್ತೆ ಟೂರ್ನಮೆಂಟ್ ಇಂದ ಆಚೆ. ಈಸಿ ಮ್ಯಾಚ್, ಯಾಕೆಂದ್ರೆ ಅವ್ರಿಗೆ ಆಲ್ರೆಡಿ ಇಲ್ವಲ್ಲ. ನಾನೊಬ್ಬ ಗೆಲ್ಬೇಕು, ಕಪ್ ಹೊಡಿಬೇಕು ಅನ್ನೋದು ಏನಾರು ಒಂದು ಚೂರಿದ್ರೆ ನಾನು ಆಡೋ ರೀತಿ ಬೇರೆ. ಅದಕ್ಕೆ ಉದಾಹರಣೆ ಮುಂಬೈ ಮತ್ತೆ GTI ಈ ಮ್ಯಾಚ್ ಅನ್ಸುತ್ತೆ. ಆ ಮಳೆ ಬಂದ್ರು ಎಷ್ಟು ರೋಚಕತೆ ಇತ್ತು. ಇಬ್ರು ಮ್ಯಾಚ್ ಅನ್ನ ಬಿಟ್ಕೊಡಕ್ ರೆಡಿ ಇರಲಿಲ್ಲ. ಮ್ಯಾಚ್ ಅಲ್ಲಿ ಗೆಲ್ಲೇಬೇಕು ಅನ್ನೋ ಒಂದ್ಸಲ ಆಲ್ಮೋಸ್ಟ್ GT ಕಡೆ ಹೋಯ್ತನ ಮ್ಯಾಚ್ ಅಂದ್ರೆ ಬುಮ್ರಾ ಮತ್ತೆ ಬೋಲ್ಟ್ ಒಂದೊಂದು ವಿಕೆಟ್ ತೆಗೆದು ಇವ್ರ ಕಡೆಗೆ ತಗೊಬಂದ್ರು. ಅಂದ್ರೆ ಆ ಹಠ ಜಾಸ್ತಿ ಕಾಣಿಸುತ್ತೆ ಯಾರು ಪ್ಲೇ ಆಫ್ಸ್ ಹತ್ರದಲ್ಲಿದ್ದಾರೆ ಆ ಟೀಮ್ಗಳಿಗೆ. ಹೌದು, ಯಾಕೆಂದ್ರೆ ಮುಂಬೈಗಾಗ್ಲಿ GTಗಾಗ್ಲಿ ನಮ್ಮ RCBಗಾಗ್ಲಿ ಮೂರಿಗೂ ವೆರಿ ಕಾಂಪಿಟೇಷನ್. ಯಾಕೆಂದ್ರೆ ನಾನ್ ಟಾಪ್ಗೆ ಹೋಗ್ಬೇಕು ಅಂತಾನೆ ಆಡ್ತಾ ಇದಾರೆ ಹೊರತು ಅವ್ರು ಯಾರು ಸೆಮೀಸ್ಗೆ ಹೋಗ್ಬೇಕು ಅಂತ ಆಡ್ತಾ ಇಲ್ಲ, ಮೂರು ಟೀಮ್ಗಳನ್ನು. RCB ಬಗ್ಗೆನೇ ಮಾತಾಡ್ತಾ ಇದ್ವಿ ನಾವು. ಯಾವಾಗಲೂ ಬ್ಯಾಟ್ಸ್ಮನ್, ವೇಗದ ಬೌಲರ್ ಅಂತ ಈ ತರ ಮಾತಾಡ್ತಿದ್ವಿ. ಸ್ಪಿನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕೆಂದ್ರೆ ಈ ಸೀಸನ್ ಸ್ಟಾರ್ಟ್ ಆದಾಗ RCB ಅನ್ನ ಎಲ್ಲ ಅನಾಲಿಸಿಸ್ ಮಾಡೋರು, ಅನಾಲಿಸ್ಟ್ಗಳು ಅಥವಾ ಕಮೆಂಟ್ರಿ ಹೇಳೋರು ಎಲ್ಲರೂ ಮಾತಾಡ್ತಾ ಬರ್ತಾ ಇದ್ದಿದ್ದು ಒಂದು ಪಾಯಿಂಟ್, ಟೀಮ್ ಓಕೆ, ಯಾಕೆಂದ್ರೆ ಬೇರೆಲ್ಲ ಸರಿ ಇದೆ, ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ವೀಕ್ ಇದೆ. ಆ ಕಾರಣಕ್ಕೆ ನಾನು ಇದನ್ನ ಓಕೆ ಕೊಡ್ತೀನಿ, ಸೂಪರ್ ಟೀಮ್ ಅಪ್ ಅಂತ ಒಪ್ಕೊಳ್ಳೋಕೆ ಬಹಳಷ್ಟು ಜನ ರೆಡಿ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಒಳ್ಳೆ ಸ್ಪಿನ್ನರ್ಸ್ ಇಲ್ಲ. ಸ್ವಪ್ನಿಲ್ ಸಿಂಗ್ ಅನ್ನ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ರು, ಸುಯಾಶ್ ಶರ್ಮನ ಗಿಂತ ಸ್ವಪ್ನಿಲ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ರು, ಸುಯಾಶ್ ಶರ್ಮನ ಒಂದಷ್ಟು ಕನ್ಸಿಡರ್ ಮಾಡಿದ್ರು, ಕೃನಾಲ್ ಪಾಂಡ್ಯ ಆಲ್ರೌಂಡರ್ ಅಷ್ಟೇ ಇವ್ರ ಮೈಂಡ್ ಅಲ್ಲಿ ಇದ್ದಿದ್ದು. ಈ ಪಾಯಿಂಟ್ ಯಾವಾಗ್ಲೂ ಬರ್ತಿತ್ತು. ಆದ್ರೆ RCB ಸ್ಪಿನ್ ಪ್ಲೇಯರ್ಸ್ ತಂಡವನ್ನ ಸೋಲ್ಸಿದ್ದಾರೆ ಅನ್ನುವಂತಹ ಉದಾಹರಣೆ ಇಲ್ಲಿವರೆಗೂ ಬರಲೇ ಇಲ್ಲ. ಅಂದ್ರೆ ಈ ಸೀಸನ್ ಅಲ್ಲಿ ಸ್ಪಿನ್ನರ್ಸ್ ತಂಡ ಗೆಲ್ಲೋ ಟೀಮ್ ಅನ್ನ ಸೋಲ್ಸಿದ್ದಾರೆ ಅನ್ನೋ ಸ್ಥಿತಿ ಬಂದಿಲ್ಲ ಅಂತ. ಅಂದ್ರೆ ಎಲ್ಲಾ ಮ್ಯಾಚ್ ಅನ್ನು ಸ್ಪಿನ್ನರ್ಸ್ ಚೆನ್ನಾಗಿ ಆಡಿ ಗೆದ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಚೆನ್ನಾಗಿ ಹೇಳ್ಬೇಕು. ನಮಗೆ ಇಷ್ಟು ವರ್ಷದಲ್ಲಿ ಕೊರತೆ ಇದ್ದಿದ್ದೆ ಸ್ಪಿನ್. ಚಹಲ್ ಇದ್ರು ಸ್ಟಿಲ್ ಚಹಲ್ ಇದ್ರು. ಯಾಕೆಂದ್ರೆ ಚಹಲ್ ಅವರು ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು ಅನ್ನೋದು ಬಿಟ್ರೆ ಎಲ್ಲಾ ಮ್ಯಾಚ್ಗಳು ಪರ್ಫಾರ್ಮ್ ಮಾಡ್ತಿರ್ಲಿಲ್ಲ, ಮತ್ತೆ ಅಷ್ಟು ಎಫೆಕ್ಟಿವ್ ಅನಿಸ್ತಿರ್ಲಿಲ್ಲ. ನಮಗೆ ಸ್ಪಿನ್ ಅಲ್ಲೂ ಒಬ್ರು ಆಲ್ರೌಂಡರ್ ಬೇಕಿತ್ತು ಮೇಜರ್ ಆಗಿ. ಅಂದ್ರೆ ಅವ್ರು ನಮಗೆ ಕೃನಾಲ್ ಪಾಂಡ್ಯ ಸಿಕ್ಕಿದ್ದು ತುಂಬಾ ಅಡ್ವಾಂಟೇಜ್ ನಮಗೆ. 4 ಓವರ್ ಬೌಲಿಂಗ್ ಹಾಕೇ ಹಾಕ್ತಾರೆ. DC ಜೊತೆಗಿನ ಮ್ಯಾಚ್ ಅನ್ನ ಅವರೇ ಗೆಲ್ಲಿಸ್ತಾರೆ ಮೇಜರ್ ಆಗಿ. ಮತ್ತೆ ಸುಹಾಶ್ ಶರ್ಮಾ ಇದಾರಲ್ಲ, ಅದೊಂಥರ ಇಡನ್ ಟ್ಯಾಲೆಂಟ್ ಅನ್ಸುತ್ತೆ ನನಗೆ ಗೊತ್ತಿರೋ ತರ. ವಿಕೆಟ್ ಟೇಕರ್ ಆಗದೆ ಇರಬಹುದು, ಆದ್ರೆ ಈ 4 ಓವರ್
ತುಂಬಾ ಇಂಪ್ಯಾಕ್ಟ್ ಮಾಡೋ ಅಂತ ಬೌಲರ್ ಸುಯಾಶ್ ಶರ್ಮಾ. ಮ್ಯಾಚ್ ಅನ್ನು ಬಿಟ್ಕೊಟ್ಟಿಲ್ಲ, ಹೌದು. ರನ್ ಕಂಟ್ರೋಲ್ ಮಾಡಿದ್ದಾರೆ. ಖಂಡಿತ ಅದೇ ಇಂಪಾರ್ಟೆಂಟ್ ಅಲ್ವಾ. ಲಾಸ್ಟ್ 200+ ಹೊಡೆದ್ರು ಸುಯಾಶ್ ಶರ್ಮಾ ಕೊಟ್ಟಿರೋಂಥ 28 ರನ್ 4 ಓವರ್ಸ್ಗೆ ಅವ್ರಿಗೆ ತುಂಬಾ ಸ್ಟ್ರಗ್ಲಿಂಗ್ ಆಯ್ತು. ಇವ್ರು ಮಾಡೋ ಇವ್ರು ಕೊಡೋ ಅಂತ ಎಫೆಕ್ಟ್ ನೆಕ್ಸ್ಟ್ ಬರೋ ಬೌಲರ್ಗೆ ವಿಕೆಟ್ ಟೇಕಿಂಗ್ ಈಸಿ ಆಗುತ್ತೆ. ಯಾಕೆಂದ್ರೆ ಹೊಡಿಲೇಬೇಕು. ಅಜಲ್ವುಡ್ ಅವರೆಲ್ಲ ಈಸಿ ವಿಕೆಟ್ ಟೇಕರಿಂಗ್ ಆಗ್ತಾರೆ. ಯಾಕೆಂದ್ರೆ ಇಲ್ಲಿ ಪ್ರೆಷರ್ ಇದ್ರೆ ತಾನೇ ನೆಕ್ಸ್ಟ್ ಹೊಡಿಬೇಕು ಅಂತ ಆಗೋದು. ಹಾಗಾಗಿ ಸುಯಾಶ್ ಶರ್ಮಾ ಸಖತ್ ಇಂಪ್ಯಾಕ್ಟ್ ನಮ್ಗೆ ಈ ವರ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.